ಹಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ರುದ್ರಕಿಚ್ಚನ ಅನ್ಕೊಂಡ ಬೆಳಗ್ಗೆ ಹಿಂಗಿದ್ದನು. ಹಿಂಗಾಗಿ ಒಳಗಡೆ ಹೋದೆ. ಏನು ಮಾಡೋಣ ಅಂತ ನೋಡಿದರೆ ಚಿತ್ರಾನ್ನ ಮಾಡಿದ್ರು. ಏನು ಮಾಡೋದು ಬಿಡು ಅಂತೇಳಿ ಹಂಗೆ ಊಟ ಮಾಡಿದೆ. ಊಟ ಹೋಗ್ತಿದ್ದಿಲ್ಲ, ಹಂಗೆ ಮಾಡಿದೆ ನಡ್ಕೊಂತ ಹೋಗ್ತಾ ಇದ್ದೆ. ನಡ್ಕೊಂತ ಹೋಗ್ಬೇಕಾದ್ರೆ ನಮ್ಮ ಮಾಮ ಕಂಡಲ್ಲಿ ಮಾತಾಡ್ಸೋಣ ಅಂತ ಕೂತ್ಕೊಂಡೆ. ಏನು ಹೇಳ್ತಾನೆ ಕೇಳೋ ಬನ್ನಿ ಫ್ರೆಂಡ್ಸ್. ನಮ್ಮ ಮಾವ ಅವರು ಏನು ಹೇಳಿಲ್ಲ, ಸುಮ್ಮನೆ ಸ್ಮೈಲ್ ಕೊಟ್ಟರು ಅಷ್ಟೇ. ಅವರು ಆಮೇಲೆ ನಮ್ಮ ಮಾವನ ಹತ್ರ ಮಾತಾಡ್ಬೇಕಾದ್ರೆ ಹಂಗೆ ನಮ್ಮ ಅಣ್ಣ ಬಂದರು. ಹಂಗೆ ವೀಡಿಯೋ ಮಾಡಿದೆ ಶಾರ್ಟ್ನಲ್ಲಿ ಒಂದು. ನೋಡಿ ಫ್ರೆಂಡ್ಸ್, ಚೆಂದಾಗಿದೆಯಾ? ನೋಡೋಣ ಬರ್ರಿ. ನಮ್ಮ ಮಾವ ಇಲ್ಲಿ ಏನೋ ಒಂದು ಮಾತು ಹೇಳ್ದ, ಕೇಳೋಣ ಬರ್ರಿ ಫ್ರೆಂಡ್ಸ್. ಹಾಕ್ತೀನಿ ನೋಡಿ. ನೀನಲ್ಲಿ ಓದ್ತೀಯ ಕಂಟಾರ ಬರ್ತೀಯ? ಏನು ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ಸ್. ಬೈಸ್ಕೊಂಡು ತಿಕ್ಕ ಹಂಚ್ಕೊಂಡು ನಡ್ಕೊಂತ ಬರ್ತಾ ಇದ್ದೆ. ಬರ್ಬೇಕಾದ್ರೆ ಇಲ್ಲಿ ನಮ್ಮ ಮಾವ ಕಂಡ್ರು. ಮಾತಾಡ್ಸೋಣ ಬನ್ನಿ, ಏನಂತಾರೆ ನೋಡೋಣ. ಫುಲ್ಲು ಬಿಜಿ ಇದ್ದರು ನಮ್ಮ ಮಾವರು ಫ್ರೀ ಫೈರಲ್ಲಿ. ಏನು ಮಾಡೋದು ಫ್ರೆಂಡ್ಸ್, ಯಾರೂ ಸೇರ್ತಿಲ್ಲ ನಮ್ಮನ್ನ ಅಂತೇಳಿ ಸುಮ್ಮನೆ ಹೋಗ್ತಾ ಇದ್ದೆ. ಆಗ ನಮ್ಮ ಮಾವ ಫೋನ್ ಮಾಡಿ ಬಾ ಅಂತ ಕರೆದ. ಹೋದ್ರೆ ಗೆಟ್ ಚೆನ್ನಾಗಿ ನಮ್ಮ ಮಾವನ ಮಾತಾಡ್ಸ್ಕೊಂಬರೋಗಾದ್ರೆ ಇಲ್ಲಿ ನಮ್ಮ ತಮ್ಮ ಸಿಗ್ದ. ಎಲ್ಲಿ ಇಲ್ಲಿ ಅಂತಂದ್ರೆ ಇಲ್ಲಿ ತೊಟ್ಲಾಗಿದ್ದಾರೆ, ಹೋಗಿ ಬರ್ತೀನಣ್ಣ ಅಂತಂದ. ಸರಿ ಅಂತೇಳಿ ಹೋದ್ರೆ ಯಾರದ್ದಿಲ್ಲ ಇಲ್ಲಿ. ನೋಡಿದ್ರೆ ಹಂಗೆ ನಮ್ಮ ಫ್ರೆಂಡ್ ಕರೆದ. ಏನಿಲ್ಲ ಅಂತಂದ್ರು ಫೋಟೋ ಇಳಿಸಂತಂದ. ಇಳಿಸೋಕೆ ಹೋದ್ರೆ ಸ್ಟೈಲ್ ಎಂತಂಗೆ ಬರ್ತಾ ಇಲ್ಲ ಅವನಿಗೆ. ನಮ್ಮ ಮೈ ತೊಳಿಸಿದರು. ಅದೇನಪ್ಪ ಅನ್ನಂದ್ರೆ ನಮ್ಮ ರೈತರ ಬೆನ್ನೆಲುಬು ಅದು. ಏನು ಅಂದ್ಕೊಂಡ್ರಿ ನೀವು? ನಮ್ಮ ಬಸವ ಅಂದರೆ. ಹಲೋ ಗಾಯ್ಸ್, ಬಾಯ್. ಇಲ್ಲಿಗೆ ಮುಗೀತು. ಶೇರು, ಕಮೆಂಟು, ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು. ಬಾ